ಏಯ್ ಏನು ಏಯ್ ಏನ್ ನಿಂದು ಇವತ್ತು ತುಂಬಾ ಬೇಜಾರಾಗ್ಬಿಡ್ತು. ಅರ್ನಿಂಗ್ಸ್ ಆಗ್ಲೇ ಇಲ್ಲ ಇವತ್ತು. ಏನು ಆಗಲ್ಲ. ಪಾಪು ಬೇರೆ ಮಲ್ಗಲ್ಲ, ಅದಕ್ಕೋಸ್ಕರ ಬಂದೆ. ಇವಾಗ ಮಲ್ಕೊಳತ್ತೆ. ಇವಾಗ ಹತ್ತಿ ಬೆಲೆಗೆ ಡ್ರಾಪ್ ಮಾಡಿದ್ನಲ್ಲ, ಇವಾಗಲ್ಲ ಅವಾಗಲೇ ಡ್ರಾಪ್ ಮಾಡಿದ್ದು. ಇವಾಗ ಯಾವ್ದು ಡ್ಯೂಟಿ ಬೀಳ್ತಾ ಇಲ್ಲ, ಆ ಕಡೆ ಹೋಗ್ಬೇಕು ಅಂದ್ರೆ ಏನ್ ಮಾಡೋದು. ಅಷ್ಟೊತ್ತಿಗೆ ಆರಾಮಾಗಿ ಹಾಕೊಂಡು ರೆಸ್ಟ್ ತಗೋ. ಯು ಕಮ್ ಟು ಮೈ ಚಾನಲ್ ಬೀರ್ ವೈರಲ್. ನಾನು ಎದ್ದಿದ್ದೀನಿ, ನಮ್ಮ ಪಾಪು ಎದ್ದು ಬಿಟ್ಟು ನಗೀತಾ ಇದೆ ನೋಡಿ ಯಾವ ಥರ ಮಾಡ್ತಾ ಇದೆ. ಬೆಳಗ್ಗೆ ಏನಿದೆ ಎಕ್ಸಸೈಸ್? ಈ ಥರ ಮುಖ ಈ ಥರ ಮಾಡ್ತಾ ಇದೆಯಾ? ಹಲೋ ಹೇಳು. ವೆಲ್ಕಮ್ ಟು ಮೈ ಚಾನಲ್, ಯು ಕಮ್ ಟು ಮೈ ಚಾನಲ್ ಅನ್ನು. ಹಾಂ ರೆಡಿ. ಹಾಂ ಹಲೋ ಹಲೋ ಹಲೋ. ಇವಾಗ ನನ್ನ ಮಗಳಿಗೆ ಹೊಟ್ಟೆ ಎಸ್ಬಿಟ್ಟಿದೆ, ಹಾಲು ಕುಡಿತಾ ಇದೆ, ಆಮೇಲೆ ಆಟ ಆಡುತ್ತೆ. ಅಲ್ಲ ಲಕ್ಷ್ಮಿ, ಅಲ್ಲ ಲಕ್ಷ್ಮಿ. ಇವಾಗ ನಮ್ಮ ಪಾಪು ಚಪಾತಿ ತಿನ್ಕೊಂಡು ಆರಾಮಾಗಿ ಆಟ ಆಡ್ತಾ ಇದೆ. ಇವಾಗ ಸ್ವಲ್ಪ ಜ್ವರ ಥರ ಇತ್ತಲ್ಲ, ಅದು ಕಮ್ಮಿ ಆಗಿದೆ ಅಲ್ವಾ ಲಕ್ಷ್ಮಿ? ಅಲ್ಲ ಕಮ್ಮಿ ಆಗಿದೆ ಅಲ್ಲ. ಇದು ನಮ್ಮ ಲಕ್ಷ್ಮಮ್ಮದು ಸ್ಟ್ಯಾಂಡು. ಎಲ್ಲೋದ್ರು ಅಡುಗೆ ಮಾಡಕ್ಕೆ ಹೋದ್ರು ತಗೊಂಡೋಗಿ ಅಲ್ಲಿ ಇಕ್ಬೇಕು. ಪಾತ್ರೆ ತೊಳೆಯೋಗೋ ಅಲ್ಲಿ ತಗೊಂಡೋಗಿ ಇಕ್ಬೇಕು. ಅಡುಗೆ ಮಾಡಬೇಕಾದ್ರೂ ಇಕ್ಬೇಕು. ಆರಾಮಾಗಿ ಹಿಂಗೆ ಕೊಟ್ರೆ ಹಿಂಗೆ ನಿಂಬೆಹಣ್ಣು ಜೊತೆ ಆಟ ಆಡ್ತಾ ಇರುತ್ತೆ. ಯಾ ಏನೋ ಗೊತ್ತಿಲ್ಲ, ಎಲ್ಲ ಕಡೆ ಕರೆಂಟ್ ಶಿಫ್ಟಿಂಗ್ ನಡೀತೈತೆ. ಅದೇನೋ ಗೊತ್ತಿಲ್ಲ, ಹೋಗುತ್ತೆ ಬರುತ್ತೆ. ಅದಕ್ಕೋಸ್ಕರ ಅಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ, ಕರೆಂಟ್ ಇಲ್ಲ. ಅದಕ್ಕೆ ನಮ್ಮ ಪಾಪುಗೆ ಬಿಸಿನೀರು ಇದರಲ್ಲಿ ಬಿಸಿನೀರು ಆಯಿತು. ಇವಾಗ ಇದು ಬಂದ್ಬಿಟ್ಟು ರೈಸು. ಆಲ್ರೆಡಿ ಮಸ್ತಾಗಿ ಅಂಟ್ತಾ ಇದೆ. ಬೆಂಕಿ ಅಂಟಿದ್ರೆ ಮಾಡಿಬಿಡ್ಬೇಕು, ಇಲ್ಲ ಅಂತಂದರೆ ಆಮೇಲೆ ಕಷ್ಟ ಆಗುತ್ತೆ. ನಾನು ಅಡುಗೆ ಮಾಡ್ತಾ ಇದ್ದೀನಿ, ನಮ್ಮ ಪಾಪುಗೆ ಇಲ್ಲಿ ತಂದುಬಿಟ್ಟು ಇಕ್ಕಿದ್ದೀನಿ ಇವಾಗ ಈ ಡಬ್ಬಿಯಲ್ಲಿ. ಲಕ್ಷ್ಮಿ 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 ಏಯ್ ಫ್ರೂಟ್ ಕೊಟ್ರೆ ತಿನ್ನಲ್ಲ, ಏನ್ ಕೊಟ್ರು ತಿನ್ನಲ್ಲ. ಇಂಥ ಎಲೆಗಳು ತಿನ್ನು, ತಗೋ. ವೆರಿ ಗುಡ್. ವಾವ್. ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಮತ್ತೆ ಇವೆಲ್ಲ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇದು ಕಡಲೆಬೇಳೆ ಸಾರು ಮಾಡಬೇಕು. ಅದಕ್ಕೋಸ್ಕರ ಫೈನಲಿ ನಮ್ಮ ಇದು ಮಾಡಿದ್ದೀನಿ, ಬೇಳೆ ಸಾರು ಮಸ್ತಾಗಿ ಆಗಿದೆ. ಇವಾಗ ಆರಾಮಾಗಿ ತಗೊಂಬಂದು ಬಾರಿಸ್ತಾ ಇರೋದೆ. ರೈಸು ಆಲ್ರೆಡಿ ಮಾಡಿಕ್ಕಿದ್ದೀನಿ, ಇವಾಗ ರೈಸ್ನ ತೊಗೊಂಬರ್ತೀನಿ. ನಮ್ಮ ಪಾಪು ಏನು ಮಾಡ್ತೈತೆ ಅಂದರೆ, ಇಲ್ಲಿ ನಿಮಗೆ ಒಳಗಡೆ ಕುತ್ಕೊಂಡ್ರೆ ಕುತ್ಕೊಂಡಿಲ್ಲ, ಆಚೆ ಬಂದ್ಬಿಟ್ಟು ಅಳ್ತಾ ಇದೆಯಾ. ನಾನೇನು ಮಾಡಲಿ ಪಾಪು ನಾನೇನು ಮಾಡಲಿ ಪಾಪು ನಾನೇನು ಮಾಡಲಿ. ರೈಸ್ ತಗೊಬರ್ತೀನಿ. ರೈಸು ಆವಾಗಲೇ ಮಾಡಿಕ್ಕಿದ್ದೀನಿ, ರೈಸು ಕೂಡ ರೆಡಿ ಆಗಿದೆ ಅಷ್ಟೇ. ಇವಾಗ ತಿಂತಾ ಇರೋದೇ ಕೆಲಸ. ಪಾಪು ಇವಾಗ ಹಾಲು ಕುಡಿದ್ಬಿಟ್ಟು ಮಲಗಿದೆ. ಇವಾಗ ನಂದು ನಾಷ್ಟ ಆಯಿತು. ಇವಾಗ ಅಷ್ಟೇ, ಇವಳಮ್ಮ ಬಂದಮೇಲೆ ನಾನು ಡ್ಯೂಟಿಗೆ ಹೋಗಬೇಕು. ಟಾಟಾ ಲಕ್ಷ್ಮಿ ಟಾಟಾ 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 ಲಕ್ಷ್ಮಿ. ನಿಮ್ಮಮ್ಮ ಬಂದಿದೆ, ನಾನು ಇವಾಗ ಹೋಗ್ತೀನಿ ಡ್ಯೂಟಿಗೆ. ಲಕ್ಷ್ಮಿ ಟಾಟಾ ಟಾಟಾ. ಡ್ಯೂಟಿಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಲಕ್ಷ್ಮಮ್ಮ, ಅಳ್ತೈತೆ. ಟಾಟಾ, ಬರ್ತೀನಿ, ಡ್ಯೂಟಿಗೆ ಹೋಗ್ಬಿಡ್ತೀನಿ. ಟಾಟಾ.
ಇವಾಗ ಬಂದೆ ಡ್ಯೂಟಿಗೆ. ಎಲ್ಲ ರೆಡಿ ಆಗಿದ್ದೀನಿ, ಡ್ಯೂಟಿ ಆನ್ ಮಾಡ್ಕೋಬೇಕು. ಇವಾಗ ಬರೋವಾಗ ಪಾಪ ಬಿಡ್ತಾನೆ ಇಲ್ಲ ನನಗೆ, ಫುಲ್ಲು ಅಳ್ತೈತೆ. ಹೆಂಗೋ ತಪ್ಸ್ಕೊಂಡು ಬಂದೆ. ಇವಾಗ ಆನ್ ಮಾಡಿಕೊಂಡೆ ಡ್ಯೂಟಿ. ಬೀಳುತ್ತೋ ಬೀಳಲ್ಲ ಗೊತ್ತಿಲ್ಲ. ಈ ನಡುವೆ ಡ್ಯೂಟಿಗಳು ಬೇರೆ ತುಂಬ ಕಮ್ಮಿ ಇದ್ದಾವೆ. ಫಸ್ಟ್ ಡ್ರಾಪ್ ಮಾಡಿದೆ. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ನೀಲಾದ್ರಿ. ಇವಾಗ ಇಲ್ಲಿಂದ ನೋಡಬೇಕು, ಬಿದ್ದರೆ ಹೋಗ್ಬೇಕು, ಇಲ್ಲ ಅಂತಂದರೆ ಯಾವ್ದು ಸಿಗುತ್ತೆ ಅದು ಹೊಡಿಬೇಕು. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಇವಾಗ ಅತ್ತಿಬೆಲೆ ಡ್ರಾಪ್ ಮಾಡಿದೆ. ಊಬರಲ್ಲಿ ಅಮೌಂಟ್ಗಳು ತುಂಬ ಕಮ್ಮಿ ಕೊಡ್ತಾವನೆ, ಯಾಕೆ ಅಂತ ಗೊತ್ತಿಲ್ಲ. ರಿಕ್ವೈರ್ಮೆಂಟ್ ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರ. ಇವಾಗ ಇಲ್ಲಿಂದ ಬೀಳುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಬಿದ್ದರೆ ಹೋಗಬೇಕು. 20 ರೂಪಾಯಿಗೆ ಇವಾಗ ಕಡಲೆಕಾಯಿ ತೊಗೊಂಡೆ. ತುಂಬ ಕಮ್ಮಿ ಕೊಟ್ಬಿಟ್ಟಿದ್ದಾರೆ. ಇದೇ ಕೊಟ್ಬಿಟ್ರೆ ಇದರಲ್ಲೇ ಹೊಟ್ಟೆ ತುಂಬಿಸ್ಕೊಬಿಡ್ತಾ ಇದ್ದೆ. ಇವಾಗ ಹೊಟ್ಟೆ ಹಸಿತ್ತು, ಅದಕ್ಕೆ ಬಂದ್ಬಿಟ್ಟೆ ಹೋಟ್ಲಿಗೆ ತಿನ್ನಕ್ಕೆ. ಮಶ್ರೂಮ್ ಪಲಾವ್ ತಗೊಂಡೆ. ಇವಾಗ ಸರಿಯಾಗಿ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಬಾರಿಸ್ಬೇಕು. ಇವಾಗ ಊಟ ಆಯಿತು. ಇವಾಗ ಡ್ಯೂಟಿಗೆ ವೇಟಿಂಗು. ಇವಾಗ ಅತ್ತಿಬೆಲೆಗೆ ಡ್ರಾಪ್ ಮಾಡಿದ್ನಲ್ಲ, ಇವಾಗಲ್ಲ ಅವಾಗಲೇ ಡ್ರಾಪ್ ಮಾಡಿದ್ದು. ಇವಾಗ ಯಾವುದು ಡ್ಯೂಟಿ ಬೀಳ್ತಾ ಇಲ್ಲ, ಆ ಕಡೆ ಹೋಗ್ಬೇಕು. ಅಂದರೆ ಏನು ಮಾಡೋದು, ಅಷ್ಟೊತ್ತಿಗೆ ಆರಾಮಾಗಿ ಹಾಕ್ಕೊಂಡು ರೆಸ್ಟ್ ತೊಗೊತಾ ಇದ್ದೀನಿ. ನೋಡಿ, ಡ್ಯೂಟಿನೇ ಬೀಳ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಈ ನಡುವೆ ಡ್ಯೂಟಿಗಳು ಕಮ್ಮಿ ಆಗ್ಬಿಟ್ಟವೆ. ಆರಾಮಾಗಿ ರೆಸ್ಟ್ ತೊಗೊಳೋದು ಇವಾಗ ಅಷ್ಟೇ. ಡ್ಯೂಟಿ ಬೀಳ್ತಾ ಇಲ್ಲ. ಈಗ ಟೈಮ್ ಬಂದ್ಬಿಟ್ಟು 9:50 ಆಗಿದೆ. ಇನ್ನು ಮನೆ ಕಡೆ ಹೋಗಬೇಕು. ಈ ಅತ್ತಿಬೆಲೆಯಲ್ಲಿ ಡ್ಯೂಟಿ ಬೀಳ್ತಾ ಇಲ್ಲ, ಡ್ಯೂಟಿಗಳು ತುಂಬ ಕಮ್ಮಿ ಇದ್ದಾವೆ. ಏನೂ ಮಾಡೋಕ್ಕಾಗಲ್ಲ, ಮನೆ ಖಾಲಿ ಹೋಗಲೇಬೇಕು ಇವಾಗ. ಇಲ್ಲಾಂದರೆ ಮನೆಯಲ್ಲಿ ಪಾಪು ಮಲಗಲ್ಲ, ಅದಕ್ಕೋಸ್ಕರ. ಫೈನಲಿ ಬಂದೆ ಮನೆ ಹತ್ರ. ಇವಾಗ ರೀಚ್ ಆದೆ. ಏನು ಮಾಡ್ತಾ ಇದೀಯಮ್ಮ ಲಕ್ಷ್ಮಮ್ಮ? ಹಾಂ, ಏನು ಮಾಡ್ತಾ ಇದೀಯಾ? ಹಲೋ, ಏನು ಮಾಡ್ತಾ ಇದೀಯಾ? ತಗೋ, ರಬ್ಬರ್ ಬೇಕು ನಿನಗೆ. ತಗೋ, ಬೇಡ ತಗೋ. ರಬ್ಬರ್ ಕೊಡಂಗಿಲ್ಲ. ಮಲಗ್ತೀರಾ? ಇನ್ನೂ ಎದ್ದೋಳಿದೆ. ನಾನು ಬಂದಮೇಲೆ ಮಲ್ಕೊಳೋದು ನಮ್ಮ ಲಕ್ಷ್ಮಮ್ಮ. ಅಲ್ಲ ಲಕ್ಷ್ಮಿ ಅಮ್ಮ ಅಂತೂ ಮಲಗಿಬಿಟ್ಟಿದೆ. ಇವತ್ತು ತುಂಬ ಬೇಜಾರಾಗ್ಬಿಡ್ತು. ಅರ್ನಿಂಗ್ಸ್ ಆಗಲೇ ಇಲ್ಲ ಇವತ್ತು. ಏನು ಮಾಡೋಕ್ಕಾಗಲ್ಲ. ಪಾಪು ಬೇರೆ ಮಲಗಲ್ಲ, ಅದಕ್ಕೋಸ್ಕರ ಬಂದೆ. ಇವಾಗ ಮಲ್ಕೊಳತ್ತೆ. ಇವಾಗ ಬೀಳ್ತಾ ಇದೆ ಡ್ಯೂಟಿ. ಇಲ್ಲಿಗೆ ಕೋನ್ಕೊಂಟೆ ಕ್ರಾಸು 15 ಕಿಲೋಮೀಟ್ರು, 188 ರೂಪಾಯಿ ಬೀಳ್ತಾ ಇದೆ. ಅಮೌಂಟ್ ಎಷ್ಟು ಕಮ್ಮಿ ಮಾಡಿಬಿಟ್ಟಿದೆ ಅಂದರೆ ಬೇಜಾರಾಗ್ಬಿಡುತ್ತೆ. ಮಾಡೋಕ್ಕಾಗಲ್ಲ. ಲಕ್ಷ್ಮಮ್ಮ ಈ ಕಡೆ ಬಾ, ಎಡಿಟ್ ಮಾಡ್ಬೇಕು ನಾನು. ಓಕೆನಾ? ಡಿಸ್ಟರ್ಬ್ ಮಾಡಬೇಡ ನನಗೆ. ಓಕೆನಾ? ತಗೋ ಮೊಬೈಲ್ ತಗೋ. ಇದ್ರೂ ನೀನು ಯೂಸ್ ಮಾಡಲ್ಲ, ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿರು ಅಷ್ಟೇ. ನಮ್ಮ ಲಕ್ಷ್ಮಮ್ಮ ರೆಡಿಯಾಗಿದೆ. ನೆನ್ನೆ ಥರ ಸಪ್ಪಗಿಲ್ಲ, ಇವತ್ತು ಖುಷಿಯಾಗಿದೆ. ಎಂಥದ್ದು? ಫೋನಲ್ಲಿ ಮಾತಾಡ್ತಾ ಇದೆಯಾ? ಏನೇ ಮಾಡ್ತಾ ಇದೆಯಾ? ಏನು? ಅಲ್ಲೋ ಕೊಲ್ಲಿ ಬಿಡಲ್ದ. ಏನು? ಏನ್ ನಿಂದು? ಪಾಪ ಪಪ್ಪ, ಮಮ್ಮಿ, ಪಾಪ, ಪಾಪ